ಸರ್ ನಿಮ್ಗೆ ಸ್ಟ್ರೋಕ್ ಆದವರು ಸಂಬಂಧಿಕರು ಅಥವಾ ಪೇಷಂಟ್ ಕಾಲ್ ಮಾಡ್ತಾರೆ, ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅವರಿಗೆ ಸ್ವಲ್ಪ ಸ್ಥಿಮಿತವನ್ನು ಕಳ್ಕೊಂಡಿರ್ತಾರೆ. ಹಾಗಾಗಿ ಅವ್ರಿಗೆ ನೀವು ಏನು ಹೇಳಿ ಬಯಸ್ತೀರಿ ಅಂದರೆ, ಆ ಪೇಷಂಟ್ ಸಂಬಂಧಿಕರು ನಿಮ್ಗೆ ಕಾಲ್ ಮಾಡಿದ್ರೆ ನೀವು ಕರೆಕ್ಟಾಗಿ ಹೇಳ್ಬೋದು, ಅಥವಾ ಅವ್ರಿಗೆ ಕಾಲ್ ಮಾಡಿದ್ರೆ ನೀವು ಕರೆಕ್ಟ್ ಕನ್ವಿನ್ಸ್ ಮಾಡ್ಬೋದು ಅಂತ? ಹೌದು, ನಾವು ಸಾಮಾನ್ಯ ಪೇಷಂಟ್ಗಳು ತುಂಬ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಕೆಲವರು ಅವರೇ ಫೋನ್ ಮಾಡ್ತಾರೆ, ಮಾತಾಡ್ಲಿಕ್ಕೆ ಬರ್ದಿದ್ರು ಕೂಡ ಫೋನ್ ಮಾಡ್ತಾರೆ. ಅವ್ರ ಮಕ್ಕಳಿದ್ರೆ ಮಾತಾಡಿಕೊಂಡ್ರೆ ಅವ್ರಿಗೇನು ಸಮಸ್ಯೆ ಆಗ್ತದೆ ಅವ್ರು ಹೇಳ್ಕೊಂಡ್ರೆ ನಮಗೆ ಗೊತ್ತಾಗಬೇಕಲ್ಲ, ಫೋನಲ್ಲಿ ಹೇಳಿದ್ದು ಗೊತ್ತಾಗಬೇಕು. ಕೆಲವರು ಮಾತಾಡಲಿಕ್ಕೆ ಸ್ಟ್ರೋಕ್ ಆದ ನಂತರ ಮಾತೇ ನಿಂತೋಗಿರ್ತದೆ. ಆದರೂ ಕೂಡ ಅವರು ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಒಳ್ಳೆಯದೇ. ಅವರು ಪ್ರಯತ್ನ ಮಾಡಿದರೆ ಮಾತಾಡಲಿಕ್ಕೆ ಡೆವಲಪ್ಮೆಂಟ್ ಆಗ್ತದೆ. ಹಾಗಾಗಿ ಅವರು ಅದರ ಸರಿಯಾದ ವಿಷಯ ಅವ್ರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವ್ರ ಪಕ್ಕದವರು, ಅವ್ರ ಸ್ನೇಹಿತರ ಮನೆಯವರು ಯಾರು ಅವ್ರಿಗೇನು ತೊಂದರೆ ಆಗ್ತದನ್ನು ಹೇಳ್ಕೊಂಡು ಯಾರಾದರೂ ಹುಡುಗರು ಬಂದು ಔಷಧ ತೊಗೊಂಡು ಹೋಗ್ಬೋದು. ಅವ್ರು ಬರ್ಲಿಕ್ಕೆ ಕಷ್ಟ ಆದರೆ ಅವರೇ ಬರಬೇಕಾದ್ದಿಲ್ಲ, ಪೇಷಂಟ್ ಎಲ್ಲ ಬರಬೇಕಾದ್ದಿಲ್ಲ, ಹೀಗೆ ಬಂದು ಮಾತಾಡ್ಕೊಂಡು ಔಷಧ ತೊಗೊಂಡು ಹೋಗ್ಬೋದು. ಫೋನ್ ಮಾಡಿದ್ರು ಅಷ್ಟೇ, ಒಂದು ಸರಿಯಾಗಿ ನಿಮಗೂ ಕನ್ವಿನ್ಸ್ ಆಗಿಲ್ಲ ಅಂದರೆ ನೀವು ಸ್ವಲ್ಪ ಗಡಿಬಿಡಿರ್ತೀರಂತೆ, ಪೇಷಂಟ್ ನೋಡ್ತಾ ಇರ್ತೀರಿ, ಅಂಥ ಟೈಮಲ್ಲಿ ಅವ್ರು ಏನೋ ಮಾತಾಡೋದು, ಫೋನ್ ಕಟ್ ಆಗೋದು, ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ಅವ್ರ ಸಂಬಂಧಿಕರು ನಿಮಗೆ ಕಾಲ್ ಮಾಡಿ ಹೇಳಿದ್ರೆ ಕ್ಲಿಯರಾಗಿ ನೀವು ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು.